ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಭಿಮಾನಿಗಳ ಪಾಲಿಗೆ ನಾಯಕ, ಆದರೆ ಮಾಡಿದ್ದು ಈಗ ಅಮಾನುಷ ಕೃತ್ಯ. ನಟ ದರ್ಶನ್ ಮೇಲಿದೆ ಸಾಲು ಸಾಲು ಆರೋಪಗಳು. 2011ರಲ್ಲಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು. ಈ ಕೇಸ್ ಕೂಡ ದಾಖಲಾಗಿತ್ತು. ಸಿಗರೇಟ್ ನಿಂದ ಸುಟ್ಟು ವಿಕೃತಿಯನ್ನ ಮೆರೆದಿದ್ರು. ಇದನ್ನ ವಿಜಯಲಕ್ಷ್ಮಿ ದೂರು ಕೂಡ ಕೊಟ್ಟಿದ್ರು. ನಟಿ ನಿಖಿತಾ ತುಕ್ರಾಲ್ ವಿಷಯಕ್ಕೆ ಕಿರಿಕ್ ಮಾಡಿಕೊಂಡು ಹಲ್ಲೆಯನ್ನ ಮಾಡಿದ್ರು ವಿಜಯಲಕ್ಷ್ಮಿ ಮೇಲೆ. ಹೆಂಡತಿ ಮೇಲೆ ಹಲ್ಲೆ ನಡೆಸಿದ್ದಕ್ಕಾಗಿ ದರ್ಶನ್ಗೆ 28 ದಿನಗಳ ಕಾಲ ಜೈಲು ಸೆರೆವಾಸ ಅನುಭವಿಸಬೇಕಾಯಿತು. ಹಾಗೆ ಹಿರಿಯ ನಟ ಅಂಬರೀಷ್ ಸಮ್ಮುಖದಲ್ಲಿ ರಾಜಿ ಸಂಧಾನವನ್ನ ಮಾಡಿ ಪ್ರಕರಣವನ್ನ ಸುಖಾಂತ್ಯಕ್ಕೆ ಹಾಡಿದ್ರು. ಇನ್ನು 2021ರಲ್ಲಿ ಪ್ರಿನ್ಸ್ ಹೋಟೆಲ್ ಸಿಬ್ಬಂದಿ ಮೇಲೆ ಇಲ್ಲಿ ದರ್ಶನ್ ಹಲ್ಲೆ ಮಾಡ್ತಾರೆ. ಮದ್ಯದ ಅಮಲಿನಲ್ಲಿ ಊಟ ನಿಧಾನವಾಗಿ ತಂದಿದ್ದಕ್ಕೆ ಸಪ್ಲೈಯರ್ ಮೇಲೆ ಕೂಡ ಇಲ್ಲಿ ಹಲ್ಲೆ ಮಾಡ್ತಾರೆ. ದರ್ಶನ್ ಬರ್ತ್ಡೇ ಶೂಟಿಂಗ್ಗೆ ತೆರಳಿದಂತ ಸಂದರ್ಭದಲ್ಲಿ ಮಾಧ್ಯಮದವರ ಮೇಲೂ ಕೂಡ ಇಲ್ಲಿ ಹಲ್ಲೆ ಮಾಡಿದ್ರು. 2012ರಲ್ಲಿ ಚಿಂಗಾರಿ ನಿರ್ಮಾಪಕ ಮಹದೇವ್ಗೆ ಹಲ್ಲೆ ನಡೆಸಿ ಬೆದರಿಕೆಯೊಡ್ಡಿ ನಿಂದನೆ ಮಾಡಿದ್ರು. ಯಜಮಾನ ಸಿನಿಮಾ ಶೂಟಿಂಗ್ ವೇಳೆ ಜೂನಿಯರ್ ಆರ್ಟಿಸ್ಟ್ ಶಿವಶಂಕರ್ ಮೇಲೆ ಕೂಡ ದರ್ಶನ್ ಹಲ್ಲೆ ಮಾಡಿದ್ರು. ಜೊತೆಗೆ ಮಾಧ್ಯಮಗಳಿಗೆ ಅವಾಚ್ಯ ಶಬ್ದಗಳಿಂದ ದೌಲತ್ತಿನಲ್ಲೇ ಬೈದಿದ್ರು ದರ್ಶನ್. ಜೊತೆಗೆ ನಿರ್ಮಾಪಕ ಉಮಾಪತಿ ಜೊತೆಗಿನ ವಿವಾದವನ್ನ ಕೂಡ ನೀವು ನೋಡಿರ್ತೀರಾ, ಕೇಳಿರ್ತೀರಾ. ನಟ ಜಗ್ಗೇಶ್ ಜೊತೆಗೆ ದರ್ಶನ್ ಅಭಿಮಾನಿಗಳ ವಿವಾದ ಕೂಡ ಜೋರಾಗಿ ಹಬ್ಬಿತ್ತು. ಮನೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನ ಅಕ್ರಮವಾಗಿ ಇರಿಸಿಕೊಂಡಿದ್ದಕ್ಕೆ ಆರೋಪ ಕೂಡ ಕೇಳಿಬಂದಿತ್ತು. ಇಂದ್ರಜಿತ್ ಲಂಕೇಶ್ ನಿರ್ದೇಶಕ ಹಾಗೆ ಪ್ರೇಮ್ ಬಗ್ಗೆ ಕೂಡ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇಲ್ಲಿ ದರ್ಶನ್ ಅಭಿಮಾನಿಗಳ ಪಾಲಿಗೆ ನಾಯಕ, ಆದ್ರೆ ಮಾಡೋದು ಮಾತ್ರ ಅಮಾನುಷ ಕೃತ್ಯ. ಸುಮಾರು 2011ರಿಂದ ನಾವು ಗಮನಿಸ್ತಾನೆ ಬರ್ತಾ ಇದ್ದೀವಿ. ನಟಿ ನಿಖಿತಾ ತುಕ್ರಾಲ್ ವಿಚಾರಕ್ಕೆ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಜಗಳ ಮಾಡ್ಕೊಂತಾರೆ. ಜೊತೆಗೆ ವಿಜಯಲಕ್ಷ್ಮಿ ಅವರಿಗೆ ಸಿಗರೇಟ್ ನಿಂದ ಸುಟ್ಟು ಹಲ್ಲೆ ಮಾಡಿ ಅದೊಂದು ದೊಡ್ಡ ರಾದ್ಧಾಂತ ಆಗಿ ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ 28 ದಿನಗಳ ಕಾಲ ದರ್ಶನ್ ಅವರಿಗೆ ಸೆರೆವಾಸವನ್ನ ಮಾಡಿರ್ತಾರೆ. ಓಕೆ, ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಕೀಲರಾದಂಥ ಬಸವರಾಜ್ ಅವರು ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಬಸವರಾಜ್ ಸರ್. ಹೇಳಿ ವಿದ್ಯಾ ಅವರೇ. ಸರ್, ಈಗ ಒಬ್ಬ ಸ್ಟಾರ್, ನಾನೊಬ್ಬ ಹೀರೋ ಅಂದ ತಕ್ಷಣ ಕೊಲೆ ಮಾಡೋದು ಎಷ್ಟು ಸರಿ ಸರ್? ವಿದ್ಯಾ ನೋಡಿ, ಇದು ಕೊಲೆ ಪ್ರಕರಣ ಏನಂದ್ರೆ, ಇದು ಸ್ಟಾರ್ ನಟ ಇರಲಿ ಅಥವಾ ಸಾಮಾನ್ಯ ಮನುಷ್ಯ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ರೀತಿ ಇರುತ್ತೆ. ಹೀಗಾಗಿ ಪೊಲೀಸ್ ಈಗ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವಂತ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇದು ಸಂಪೂರ್ಣ ವಿಚಾರಣೆ ನಂತರನೇ ಈ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು. ಸದ್ಯಕ್ಕೆ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಏನು ಆರೋಪಿಗಳನ್ನ, ಅಂದ್ರೆ ಈಗ ಏನು ರೇಣುಕಾ ಸ್ವಾಮಿ ಅವರ ಕೊಲೆಗೆ ಸಂಬಂಧಪಟ್ಟಂತೆ ಮೊದಲಿಗೆ 3 ಜನ ಏನ್ ದರ್ಶನ್ ಬೆಂಬಲಿಗರನ್ನ ವಶಕ್ಕೆ ತೆಗೆದುಕೊಂಡಂತ ಪೊಲೀಸರು ಅವರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಈಗ ನಟ ದರ್ಶನ್ ಅವರನ್ನ ಬಂಧಿಸಿದ್ದಾರೆ. ಈಗ ಇದು ಸಂಪೂರ್ಣವಾದ ವಿಚಾರಣೆ ಆಗಬೇಕು. ಇದು ಗಂಭೀರವಾದಂತ ಪ್ರಕರಣ ಅಂತ ಹೇಳ್ಬೋದು. ಇದು ಕೊಲೆ ಪ್ರಕರಣ ಆಗಿರೋದ್ರಲ್ಲಿ ಸಾಮಾನ್ಯವಾಗಿ ಬೇಲ್ ಕೂಡ ಸಿಗುವ ಸಾಧ್ಯತೆಗಳು ಕಡಿಮೆ. ಹೀಗಾಗಿ ಒಟ್ಟಾರೆ ಈ ಪ್ರಕರಣವನ್ನ ಸಂಪೂರ್ಣ ತನಿಖೆ ನಂತರ ಗೊತ್ತಾಗುತ್ತೆ ಅಂತ ಹೇಳ್ಬೋದು ವಿದ್ಯಾ. ಎಸ್ ಬಸವರಾಜ್ ಸರ್, ಈಗ ನೀವು ಈಗಷ್ಟೇ ಹೇಳ್ತಾ ಇದ್ರಿ ಇದಕ್ಕೆ ಜಾಮೀನು ಸಿಗೋದು ಕೂಡ ಡೌಟು ಅಂತ ಹೇಳಿ. ಈಗ ದರ್ಶನ್ ಅವರು ಈಗ ಎಷ್ಟೋ ಸಲ ಕಾನೂನನ್ನ ಫೇಸ್ ಮಾಡಿದ್ದಾರೆ. ಈ ವಿಚಾರದಲ್ಲೂ ಕೂಡ ಕಾನೂನು ಅನ್ನೋದು ಅವರಿಗೆ ಕಾಣಿಸ್ಲಿಲ್ವಾ ಹಂಗಿದ್ರೆ? ಹೌದು ವಿದ್ಯಾ, ಅಂದ್ರೆ ಈಗಾಗಲೇ ದರ್ಶನ್ ಅವರು ಕೆಲವು ಸಣ್ಣ ಪುಟ್ಟ ಪ್ರಕರಣಗಳು, ಈಗ ಹಲ್ಲೆ ಪ್ರಕರಣಗಳು, ಇಂಥದ್ರಲ್ಲಿ ಅವರು ಸಾಮಾನ್ಯ ಬಹಳಷ್ಟು ಸರಿ ಅವರು ಪ್ರಕರಣಗಳನ್ನ ಫೇಸ್ ಮಾಡಿರ್ಬೋದು. ಆದ್ರೆ ಇದು ತುಂಬಾ ಗಂಭೀರವಾದಂತ ಪ್ರಕರಣ, ಒಬ್ಬ ವ್ಯಕ್ತಿಯ ಕೊಲೆಗೆ ಸಂಬಂಧಪಟ್ಟಂತೆ ಪ್ರಕರಣ ಆಗಿರೋದ್ರಿಂದ ಸಾಕಷ್ಟು ಇದು ಗಂಭೀರ ಸ್ವರೂಪವನ್ನು ಪಡೆದಿರುತ್ತೆ. ಹೀಗಾಗಿನೇ ಏನು ಈ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿಗಳು ಅಂದ್ರೆ ದರ್ಶನ್ ಬೆಂಬಲಿಗರು ಅಭಿಪ್ರಾಯ ಕೊಟ್ಟ ನಂತರ, ಅಂದ್ರೆ ಅವರ ವಿಚಾರಣೆ ಸಂದರ್ಭದಲ್ಲಿ ಅವರು ದರ್ಶನ್ ಬಗ್ಗೆ ಮಾಹಿತಿ ನೀಡಿರೋ ಕಾರಣಕ್ಕಾಗಿ ಈಗ ದರ್ಶನ್ ಅವ್ರನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಿದ್ದಾರೆ. ಈ ಬಗ್ಗೆ ಅಂದ್ರೆ ನೇರವಾಗಿ ದರ್ಶನ್ ಈ ಒಂದು ಕೊಲೆ ಪ್ರಕರಣದಲ್ಲಿ ಪಾಲ್ಗೊಂಡಿದ್ರೋ ಇಲ್ಲ ಅನ್ನೋಂಥದ್ದು ಪೊಲೀಸರಿಗೆ ನಿಖರವಾಗಿ ಗೊತ್ತಾದ ನಂತರ ಅವ್ರನ್ನ ಸಂಪೂರ್ಣವಾದಂತಹ ಬಂಧನಕ್ಕೊಳಪಡಿಸುವ ಸಾಧ್ಯತೆ ಇದೆ. ಈಗ ವಿಚಾರಣೆಯ ಹಂತದಲ್ಲಿ ಇದೆ. ಈಗಾಗಲೇ ಯಾವುದನ್ನು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಆದ್ರೆ ಇದು ಕೊಲೆ ಪ್ರಕರಣ ಆಗಿರೋದ್ರಿಂದ ಅವ್ರನ್ನ ಈ ಪ್ರಕರಣದಲ್ಲಿ ಅಂದ್ರೆ ಗುಂಪಾಗಿ ಈ ಹತ್ಯೆ ಆಗಿರೋ ಕಾರಣ ಟೋಟಲಿ ಎಲ್ಲ ಅವರ ಅಭಿಮಾನಿಗಳನ್ನ, ಅವರ ಬೆಂಬಲಿಗರು ಮತ್ತು ಅವ್ರನ್ನ ಸೇರಿ ಒಟ್ಟಾರೆ 16 ಜನರನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದು ಅವರೆಲ್ಲರ ಮೇಲೆ ಪ್ರಕರಣ ದಾಖಲಿಸುವ ಸಾಧ್ಯತೆ ಇದೆ. ಇದು ಬಹಳ ಗಂಭೀರ ಪ್ರಕರಣ ಆಗಿರೋದ್ರಿಂದ
ಇದರಲ್ಲಿ ಈಗಲೇ ಕೂಡ ಜಾಮೀನು ಸಿಗೋದು ಕೂಡ ಕಷ್ಟ ಅಂತ ಹೇಳ್ಬೋದು. ಸರ್, ಈಗ ಈಗ ಏನು ಕೊಲೆ ಆಗಿದ್ದಾನಲ್ಲ ರೇಣುಕಾಸ್ವಾಮಿ, ಈಗ ಆತನ ಒಂದು ವಿಚಾರಕ್ಕೆ ಬರೋದಾದ್ರೆ ಒಂದು ವಾರದಿಂದ ಸ್ಕೆಚ್ ಮಾಡಿದ್ರಂತೆ ಸರ್. ಸ್ಕೆಚ್ ಹಾಕ್ಬಿಟ್ಟು ಅವನನ್ನ ನಿಮ್ಮ ಒಬ್ಬ ಸ್ಟಾರ್ ಕರಿತಾ ಇದ್ದಾನೆ ಬನ್ನಿ ನೋಡ್ಬೇಕು ಅಂತ ಹೇಳಿ ಕರೆಸ್ಕೊಂಡು ಈಗ ಹಲ್ಲೆ ಮಾಡಿ ಅವರನ್ನ ಒಂದು ವಾರದಿಂದ ಕೊಲೆ ಮಾಡಿ ಒಂದು ಚೀಲದಲ್ಲಿ ಕಟ್ಟಾಕಿ ಎಸಿತಾರೆ ಅಂತ ಅಂದ್ರೆ ಒಬ್ಬ ಸ್ಟಾರ್ಗಿರಿ, ಅವರಿಗೆ ಸ್ಟಾರ್ಗಿರಿ ಪಟ್ಟ ಕೊಟ್ಟಿದ್ದು ಕೂಡ ಅದೇ ಅಭಿಮಾನಿಗಳಲ್ಲಿ ಒಬ್ಬ. ಹಾಗಿದ್ರೆ ಒಂದು ಮನುಷ್ಯತ್ವ ಇರ್ಲಿಲ್ವಾ ದರ್ಶನ್ ಅವರಿಗೆ ಕೊಲೆ ಮಾಡೋ ಸಂದರ್ಭದಲ್ಲಿ? ಖಂಡಿತ ವಿದ್ಯಾ, ಏನಂದ್ರೆ ಇದು ಗಂಭೀರ ಪ್ರಕರಣ. ಈಗ ಸಾಮಾನ್ಯ ಅದಕ್ಕೆ ನಟ ಇರಲಿ, ದರ್ಶನ ಇರಲಿ ಅಥವಾ ಸಾಮಾನ್ಯ ವ್ಯಕ್ತಿಗಳು ಇರಲಿ, ಕೊಲೆ ಪ್ರಕರಣ ಸಂದರ್ಭದಲ್ಲಿ ಪೊಲೀಸರು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಈಗ ದರ್ಶನ್ ಅವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದು ಒಂದು ವಾರದ ಹಿಂದೆ ಅಂತ ಸಂದರ್ಭದಲ್ಲಿ ಅಂತ ಇದೆಲ್ಲ ಪ್ಲಾನ್ ಇದ್ರೆ ಇದಕ್ಕೆ ಯಾವ ರೀತಿ ಈ ಘಟನೆ ನಡೀತಿದೆ, ಕಾರಣ ಏನು, ಇದರ ಮೋಟಿವ್ ಏನು, ಮತ್ತೆ ಇದರ ಕೊಲೆಗೆ ಕಾರಣ ಏನು, ಈ ಎಲ್ಲಾ ಅಂಶಗಳನ್ನ ಪೊಲೀಸರು ಲಿಂಕ್ ಮಾಡಿ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾರೆ. ಆ ನಂತರ ಈ ಪ್ರಕರಣಕ್ಕೆ ಹೆಚ್ಚಿನ ಒಂದು ತನಿಖೆಯಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಈ ಒಟ್ಟಾರೆ ಪ್ರಕರಣ ಬಹಳ ಗಂಭೀರ ತೆಗೆದುಕೊಂಡ್ರು. ಅದರಲ್ಲೂ ಏನು ಸ್ಟಾರ್ ನಟರು, ಸೆಲೆಬ್ರಿಟಿಗಳಾದಂಥವ್ರು, ಸಮಾಜಕ್ಕೆ ಮಾದರಿಯಾಗಿರ್ಬೇಕಾದಂಥವ್ರು ಏನು ಇಂಥ ಸಂದರ್ಭದಲ್ಲಿ ಇದು ಸಣ್ಣ ಪ್ರಕರಣವನ್ನ ಎಚ್ಚರಿಕೆ ನೀಡಿ ರೇಣುಕಾಸ್ವಾಮಿಗೆ ಎಚ್ಚರಿಕೆ ನೀಡಿ ಬಿಡಬಹುದಾಗಿದ್ದಂಥ ಪ್ರಕರಣವನ್ನ ಈಗ ಈ ರೀತಿ ಕೊಲೆ ಪ್ರಕರಣವಾಗಿ ಬದಲಾಗಿದೆ. ಇದು ಸಮಾಜಕ್ಕೆ ಕೂಡ ಒಂದು ಕೆಟ್ಟ ಒಂದು ಸಂದೇಶ ಅಂತ ಹೇಳ್ಬೋದು. ಈ ರೀತಿ ಘಟನೆ ಸಂದರ್ಭದಲ್ಲಿ ಪೊಲೀಸರು ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಇನ್ನಷ್ಟು ತೀವ್ರವಾಗಿ ತನಿಖೆಯನ್ನು ಮಾಡ್ತಾರೆ. ಹೀಗಾಗಿ ಇದು ಸಾಕಷ್ಟು ಇನ್ನೂ ಕೂಡ ಇದರಲ್ಲಿ ಏನು ಜಾಮೀನು ಸಿಗದೆ ಇನ್ನೂ ಕೂಡ ಈ ಪ್ರಕರಣ ಸಾಕಷ್ಟು ಜಟಿಲಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.